34ನೇ ಕವನ. ಇವರನ್ನು ಅರಮನೆಯ ಒಳಗೆ ಕನ್ಯಾಭವನ ಮಧ್ಯದೊಳಿರಿಸಿ ಬಳಿಕ ಇವರ ಶುಶ್ರೂಷೆಗೆ ಸುಭದ್ರಾದೇವಿಯನ್ನು ಕರೆಸಿ, ಇವರ ಪೂರ್ವ ಮಹಾತ್ಮಕರು ನೀನಿವರ ದೇವಾರ್ಚನೆ ಸಮಾಧಿ ಪ್ರವರದಲ್ಲಿ ಬೆಸಸಿದನು ಮಾಡುವುದೆಂದು ನೇಮಿಸಿದ. ಅಂದರೆ ಸನ್ಯಾಸಿಯನ್ನು ಅರಮನೆಯ ಕನ್ಯಾಭವನದ ಮಧ್ಯದಲ್ಲಿರಲು ವ್ಯವಸ್ಥೆ ಮಾಡಿ ಸುಭದ್ರೆಯನ್ನು ಕರೆಸಿದನು. ಇವರು ಅಪೂರ್ವ ಮಹಾತ್ಮರು. ಇವರು ಮಾಡುವ ದೇವತಾರ್ಚನೆ, ಇವರು ಸಮಾಧಿ ಸ್ಥಿತಿಯಲ್ಲಿರಲು ಅನುಕೂಲಗಳನ್ನು ಇವರು ಹೇಳಿದಂತೆ ಮಾಡು ಎಂದು ಆಜ್ಞಾಪಿಸುತ್ತಾನೆ. ಹೊರಗೆ ಕೃಷ್ಣನ ಕರೆದಿ ವಲ್ಲವ ನರುಹಿಡದೆ ಮರುಳಾಡಿದನು. ಮೈ ಮರದ ತಂಗಿಯನ್ನು ಇದು ಬಿಸಿಟರೆ ಬಣಗು ತಿರುಕಿನಲ್ಲಿ ಅರಸು ಮಗಳನ್ನು ತೊತ್ತೆಗೆಲಸಕ್ಕೆ ಹೊರುಟವಿಸಿದರೆ ಶಿವ ನಾವರಿಯವಲ್ಲವ ಲೇಸು ಹೊಳ್ಳೆ ಎಮ್ಮೆಲೆ ಎಂದ. ಅಂದರೆ ಬಲರಾಮನು ಕೃಷ್ಣನನ್ನು ಕರೆದು ತಾನು ಮಾಡಿದ ವ್ಯವಸ್ಥೆಯನ್ನು ತಿಳಿಸಿದನು. ಕೃಷ್ಣನು ಏನೋ ತಿಳಿಯದವನಂತೆ, ಅಣ್ಣ ನೀನು ಮೈ ಮರೆದು ತಂಗಿಯನ್ನು ಈ ಕೆಲಸಕ್ಕೆ ಬಾರದ ತಿರುಕನಿಗೆ ಎಸೆದು ಬಿಟ್ಟೆ. ರಾಜಕುಮಾರಿಯು ಇವನಿಗೆ ಪರಿಚಾರಕಿಯಾಗಬೇಕೆ? ಶಿವ ಇದರಿಂದ ಒಳ್ಳೆಯದು ಬಂದರೂ ಕೆಟ್ಟದಾದರೂ ಅದು ನನಗೆ ಸೇರಿದ್ದಲ್ಲ ಎಂದು ಹೇಳುತ್ತಾನೆ. ಆಗ ಬಲರಾಮನು ಮರಳೇ ನೀ ಹೋಗಾರ ನೆಂದರಿಯ ಯತಿ ಸರ್ವಜ್ಞನೀತನು ತಿರುಕನೆ ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿಬನು ಬರಲಿ ಮಾಡಲಿ ಹಾನಿ ವೃದ್ಧಿಯ ಹರಿ ಭವಣ್ಣೆನ್ನೆದು ಯತಿ ಮಹಾತ್ಮರ ನರಿಯದವರೇ ನಾವೆನ್ನುತ್ತಾ ಗಜರಿದನು ಬಲರಾಮ. ಆಗ ಬಲರಾಮನು, ಕೃಷ್ಣ ನಿನಗೆಲ್ಲೋ ಹುಚ್ಚು, ಯಾರು ಎಂಥವರೆಂಬುದನ್ನು ನೀನು ಅರಿಯಲಾರೆ. ಈತನು ಮಹಾವಿಷ್ಣುವಿನಂಥ ಮಹಾತ್ಮ, ತಿರುಕನಲ್ಲ. ಕೆಟ್ಟದ್ದೋ ಒಳ್ಳೆಯದೋ ಏನು ಬಂದರೂ ಬಿಟ್ಟರೂ ಅದು ನನಗೆ ಸೇರಿದ್ದು. ಮಹಾತ್ಮರಾದ ಯತಿಗಳನ್ನು ನಾವು ತಿಳಿಯದವರಲ್ಲ ಎಂದು ಕೋಪದಿಂದ ಬಲರಾಮನು ಗರ್ಜಿಸುತ್ತಾನೆ ಕೃಷ್ಣನ ಮೇಲೆ. ಧನ್ಯವಾದಗಳು.